ಮಳೆ ಬರಲಿ, ರೈತರ ಬಾಳು ಹಸನಾಗಲಿ ಎಂಬ ಒಂದು ಉದ್ದೇಶದಿಂದ, ಉತ್ತಮ ಬೆಳೆಗಳು ಬರಲಿ ಅಂತೇಳಿ ಉದ್ದೇಶದಿಂದ ಇವತ್ತು ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಮ್ಮ ಪಕ್ಷ ರೈತರೊಂದಿಗೆ ಮಹಿಳೆಯರೊಂದಿಗೆ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. 17ನೇ ತಾರೀಕು ಡೇಟ್ ಇನ್ನೊಂದ್ಸರಿ ರಿಪೀಟ್ ಮಾಡಲೇ. 17ನೇ ತಾರೀಕು ಜುಲೈ 17 ಶುಕ್ರವಾರದಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ಕೋನಾಪುರಪೇಟೆಯ ಶ್ರೀ ಮಾರಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ, ಸಿಮೆಂಟ್ ರೋಡ್ ಮುಖಾಂತರ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ, ಆಂಜನೇಯ ಸ್ವಾಮಿಯಲ್ಲಿ ಪೂಜೆ ಸಲ್ಲಿಸುವ ಮೂಲಕ, ಬಸವ ಸರ್ಕಲಿಂದ ಅಂಬೇಡ್ಕರ್ ಸರ್ಕಲಿಂದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಶ್ರೀ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಏನು ಹೇಳಿದ್ರೆ 75 TMC ಡ್ಯಾಮ್ ತುಂಬಿದರೆ ನಾವು ನೀರು IC ಸಭೆ ಕರೆದು ನಿರ್ಣಯ ಮಾಡ್ತೀವಿ, ನೀರು ಬಿಡ್ಬೇಕಾ ಬೇಡ ಅಂತೇಳಿ. ಇಂಥವೆಲ್ಲ ನಿರ್ಣಯಗಳು ಏನಪ್ಪ ಸರ್ಕಾರದ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದ್ದೇವೆ. ರೈತರು ಭಾಳ ನೋವಿನಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಹೋಲ್ಸರನೇ ಬೆಳೆ ಇವತ್ತೇನು ಕ್ರಸ್ಟ್ ಗೇಟು 19ನೇ ಕ್ರಸ್ಟ್ ಗೇಟ್ ಇವತ್ತು ಡ್ಯಾಮೇಜ್ ಆದ ಸಲುವಾಗಿ ಇವತ್ತು ಒಂದು ಬೆಳೆನೇ ನಿಂದಿರಿಸಿ, ಇವತ್ತು ಒಂದು ಬೆಳೆನೇ ಇಲ್ಲ. ಏನೋ ಇದು ಬೇಸಿಗೆ ಬೆಳೆನೇ ಇಲ್ಲ ರೈತರಿಗೆ, ಭತ್ತದ್ದು. ಅಂಥ ಸಂಕಷ್ಟದಲ್ಲಿದ್ದಾರೆ. ಅಂಥ ಟೈಮ್ನಲ್ಲಿ ಮತ್ತಿದೊಂದು ಬರಗಾಲ ಆವರಿಸಿದ. ಆ ನಿಟ್ಟಿನಲ್ಲಿ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ನಮ್ಮ ಕೈಲಾದ ಮಟ್ಟಿಗೆ ಇವತ್ತು ನಮ್ಮದು ಅಧಿಕಾರ ಇಲ್ಲ, ಆದರೂ ಸಹ ರೈತರ ನೆರವಿಗೆ ಧಾವಿಸಬೇಕು, ರೈತರಿಗೆ ನಮ್ಮ ಹಳ್ಳಿಯಲ್ಲಿ ಸೇವೆ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಇವತ್ತು ಪಾದಯಾತ್ರೆ ನಂಬಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನು ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆಪ್ಪ, ನೀವು ನೋಡಿಕೊಂಡು ಬಿತ್ತನೆ ಮಾಡಬೇಕು, ನಾಟಿ ಮಾಡಬೇಕು ಇಲ್ಲೋ ಅದನ್ನು ನೋಡ್ಕೊಂಡು ನೀವು ನಿರ್ಧಾರ ಮಾಡಿರಿ ಅಂತೇಳಿ ರೈತರಿಗೆ ಅವ್ರು ಕರೆ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿ. ಉದ್ದೇಶ ಏನಪ್ಪ ಅಂದರೆ, ಇನ್ನು ಮಳೆ ಕಾರ್ತಿಗಳು 2 ಇದ್ದಾವೆ. ಆ ಉದ್ದೇಶದಿಂದ ಮಳೆ ಆಯ್ತಪ್ಪ ಅಂದರೆ ರೈತರು ಭಾಳ ಹಸನ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ದೇವರಿಗೆ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಈ ಪಾದಯಾತ್ರೆ ನಂಬಿಕೊಳ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದೀವಿ. ಈ ಮಾಧ್ಯಮದ ಸ್ನೇಹಿತರಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ದಿನಾಂಕ 17/7/2026 ಶುಕ್ರವಾರರಂದು JDS ಮಾನ್ವಿ ವಿಧಾನಸಭಾ ಕ್ಷೇತ್ರ 2 ತಾಲೂಕು ಬಂದು ಸಿರುವಾರ ಮತ್ತು ಮಾನ್ಯತೆ JDS ಪಕ್ಷದ ವತಿಯಿಂದ ಮಳೆಗಾಗಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಇವತ್ತು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಏನಂದರೆ, ಸುಮಾರು 1.5 ತಿಂಗಳಿಂದ ಮಳೆ ಆಗಿತ್ತು, ಅಲ್ಪ ಸ್ವಲ್ಪ ಮಳೆ ಆಗಿತ್ತು. ರೈತರು ಆಶಾಭಾವನೆಯನ್ನು ಇಟ್ಕೊಂಡಿದ್ದರು. ಉತ್ತಮ ಮಳೆ ಆಗ್ಬೋದು, ನಮ್ಮ ಎಲ್ಲ ಬೆಳೆಗಳು ಚೆನ್ನಾಗಿ ಬರ್ಬೋದು ಅನ್ನೋ ಒಂದು ಆಸೆ ಭಾವನೆ ಇಟ್ಕೊಂಡಿದ್ರು. ಆದರೆ 1.5 ತಿಂಗಳಿಂದ ಮಳೆನೇ ಆಗಿಲ್ಲ. ರೈತರು ಬಿತ್ತನೆ ಮಾಡಿರ್ತಕ್ಕಂಥ ಹತ್ತಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಇವತ್ತು ನೆಲ್ಲು ಸಹ, ಭತ್ತ ಅದು ಸಹ ಬಿತ್ತಿದೆ. ಅದ್ರ ಜೊತೆಗೆ ತೊಗರಿ ಇರ್ಬೋದು, ಎಲ್ಲ ಬೆಳೆಗಳು ಸಂಕಷ್ಟದಲ್ಲಿದ್ದಾರೆ. ಇವತ್ತು ರೈತರು ಬಿತ್ತನೆ ಮಾಡಿದಂಥ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. 1.5 ತಿಂಗಳಿಂದ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ನಮ್ಮಲ್ಲಿ ಅಂತೂ 1.5 ತಿಂಗಳಿಂದ ಮಳೆನೇ ಇಲ್ಲ. ಆ ನಿಟ್ಟಿನಲ್ಲಿ ರೈತರು ಮುಗಿಲು ನೋಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ರೈತರ ನೆರವಿಗೆ ಧಾವಿಸಬೇಕು ಎಂಬ ಒಂದು ಉದ್ದೇಶದಿಂದ ಮಾನ್ವಿ ಪಟ್ಟಣದ ಕೋನಾಪುರಪೇಟೆಯ ಶ್ರೀ ಮಾರಿಕಾಂಬ ದೇವಸ್ಥಾನದಿಂದ ಸಿಮೆಂಟ್ ರೋಡ್ ಮುಖಾಂತರ ಚೌಡೇಶ್ವರಿ, ಮಾನ್ವಿ ಪಟ್ಟಣದ ಚೌಡೇಶ್ವರಿ ಟೆಂಪಲ್ ದೇವಸ್ಥಾನದ ಮುಖಾಂತರ ಪುರಸಭೆಯಿಂದ ಇವತ್ತು ಕಚೇರಿ ಆಂಜನೇಯ ಸ್ವಾಮಿ ಮುಖಾಂತರ, ಬಸವ ಸರ್ಕಲ್ ಮುಖಾಂತರ, ಮಾನ್ವಿ ಪಟ್ಟಣದ ಅಂಬೇಡ್ಕರ್ ಸರ್ಕಲಲ್ಲಿರ್ತಕ್ಕಂಥ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮುಖಾಂತರ ಇವತ್ತು ಶ್ರೀ 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 ನಮ್ಮ ಭಾಗದ ಆರಾಧ್ಯ ದೈವ ದೇವತೆ ಆಗಿರ್ತಕ್ಕಂಥ ಶ್ರೀ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದವರೆಗೆ
ಇವತ್ತು ನಮ್ಮ ಪಕ್ಷ JDS ಪಕ್ಷ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು ರೈತರೊಂದಿಗೆ, ಮಹಿಳೆಯರೊಂದಿಗೆ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.